ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆಯಾ? ಕೈಯಲ್ಲಿ ಕಾಸಿಲ್ಲದೆ ಒದ್ದಾಡ್ತಿದ್ಯಾ? ಅಭಿವೃದ್ಧಿಗೂ ಹಣವಿಲ್ಲದೆ ಕೈಚಲ್ಲಿ ಕೂತಿದ್ಯಾ? ಭ್ರಷ್ಟಾಚಾರದ ಬೆಂಕಿ ಜ್ವಾಲೆ ನಡುವೆ ಖಜಾನೆ ಖಾಲಿ ಖಾಲಿ ವಿಚಾರ ಬಿಜೆಪಿಗೆ ಹೊಸ ಅಸ್ತ್ರವಾಗಿದೆ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಈಗ ಎಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ. ಅಕ್ಕಿ ಬೇಳೆ ಬಾದಾಮಿ ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ದಂತೆ ನನ್ನ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ, ನಾವೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಅಂತ ಜನರ ಮುಂದೆ ರಾಜಾರೋಷವಾಗಿ ಹೇಳಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಉಲ್ಟಾ ಹೊಡೆದಿದ್ದಾರೆ. ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ, ಸರ್ಕಾರ ದಿವಾಳಿಯಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ರೂ ತಳ್ಳಿ ಹಾಕಿರುವ ಕಾಂಗ್ರೆಸ್ ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ನಾಟಕ ಮಾಡ್ತಿದ್ದಾರೆ. ಆದ್ರೆ ಬೊಕ್ಕಸ ಖಾಲಿ ಬಗ್ಗೆ ಪರಮೇಶ್ವರ್ ಹೇಳಿಕೆ ಬೆನ್ನಲ್ಲೇ ವರದಿಯಾಗ್ತಾ ಇದ್ದಂತೆ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಅಕ್ಕಿ ಬೇಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಲಕೋಟೆಯಲ್ಲಿ ನಾನು ಆ ರೀತಿ ಏನು ಹೇಳಿಲ್ವಲ್ಲ. ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,000 ಹಣ ಬಡ್ಜೆಟ್, ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಸಿದ್ದರಾಮಯ್ಯ ಬಳಿ ದುಡ್ಡಿಲ್ಲ ಅಂತ ಹೇಳಿದ ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ಕೆಂಡವಾಗಿದೆ. ಇಂತಹ ದುಸ್ಥಿತಿ ಕರ್ನಾಟಕಕ್ಕೆ ಬಂದೇ ಇರಲಿಲ್ಲ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಕೇಸರಿ ಪಡೆ ಗುಡುಗಿದೆ. ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ ಕಾಸಿಲ್ಲ, ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ. ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಹತ್ರ ಹಣ ಇಲ್ಲ, ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ. ಇವತ್ತು ಮತ್ತೆ ಯೂಟರ್ನ್ ಹೊಡಿತಾರೆ. ನಾನು ಹಾಗೆ ಹೇಳಿಲ್ಲ, ನಾವು 50 ಕೋಟಿ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಿ? 50 ಕೋಟಿ ಕೊಟ್ಟಿದ್ರೆ ರಾಜು ಕಾಗೆ ಅವರು ಯಾಕೆ ಮಾತಾಡ್ತಿದ್ರು? ಕಾಗವಾಡದ ಕಾಂಗ್ರೆಸ್ ಎಂಎಲ್ಎ, ನಿಮ್ದೇ ಎಂಎಲ್ಎ. ಅವ್ರು ಹೇಳ್ತಾರೆ 25 ಕೋಟಿ ರೂಪಾಯಿ 2 ವರ್ಷದ ಹಿಂದೆ ನನಗೆ ಪತ್ರ ಬಂದಿತ್ತು, ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಭಾರಿ ಕಸರತ್ತು ನಡೆಸ್ತಾ ಇರುವ ಸರ್ಕಾರ ಹಗರಣಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಇಂಥ ಹೊತ್ತಲ್ಲಿ ಬೊಕ್ಕಸ ಖಾಲಿ ವಿಚಾರ ಬಿಜೆಪಿಗೆ ಹೊಸ ಅಸ್ತ್ರವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿದೆಯಾ? ಕೈಯಲ್ಲಿ ಕಾಸಿಲ್ಲದೆ ಒದ್ದಾಡ್ತಿದ್ಯಾ? ಅಭಿವೃದ್ಧಿಗೂ ಹಣವಿಲ್ಲದೆ ಕೈಚಲ್ಲಿ ಕೂತಿದ್ಯಾ? ಭ್ರಷ್ಟಾಚಾರದ ಬೆಂಕಿ ಜ್ವಾಲೆ ನಡುವೆ ಖಜಾನೆ ಖಾಲಿ ಖಾಲಿ ವಿಚಾರ ಬಿಜೆಪಿಗೆ ಹೊಸ ಅಸ್ತ್ರವಾಗಿದೆ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಈಗ ಎಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ. ಅಕ್ಕಿ ಬೇಳೆ ಬಾದಾಮಿ ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ದಂತೆ ನನ್ನ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ, ನಾವೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಅಂತ ಜನರ ಮುಂದೆ ರಾಜಾರೋಷವಾಗಿ ಹೇಳಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಉಲ್ಟಾ ಹೊಡೆದಿದ್ದಾರೆ. ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ, ಸರ್ಕಾರ ದಿವಾಳಿಯಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ರೂ ತಳ್ಳಿ ಹಾಕಿರುವ ಕಾಂಗ್ರೆಸ್ ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ನಾಟಕ ಮಾಡ್ತಿದ್ದಾರೆ. ಆದ್ರೆ ಬೊಕ್ಕಸ ಖಾಲಿ ಬಗ್ಗೆ ಪರಮೇಶ್ವರ್ ಹೇಳಿಕೆ ಬೆನ್ನಲ್ಲೇ ವರದಿಯಾಗ್ತಾ ಇದ್ದಂತೆ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಅಕ್ಕಿ ಬೇಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಲಕೋಟೆಯಲ್ಲಿ ನಾನು ಆ ರೀತಿ ಏನು ಹೇಳಿಲ್ವಲ್ಲ.
ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,000 ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಸಿದ್ದರಾಮಣ್ಣ ಬಳಿ ದುಡ್ಡಿಲ್ಲ ಅಂತ ಹೇಳಿದ ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ಕೆಂಡವಾಗಿದೆ. ಇಂತಹ ದುಸ್ಥಿತಿ ಕರ್ನಾಟಕಕ್ಕೆ ಬಂದೇ ಇರಲಿಲ್ಲ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಕೇಸರಿ ಪಡೆ ಗುಡುಗಿದೆ. ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ, ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ. ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ, ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ. ಇವತ್ತು ಮತ್ತೆ ಯೂಟರ್ನ್ ಹೊಡಿತಾರೆ. ನಾನು ಹಾಗೆ ಹೇಳಿಲ್ಲ, ನಾವು 50 ಕೋಟಿ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಿ? 50 ಕೋಟಿ ಕೊಟ್ಟಿದ್ರೆ ರಾಜು ಕಾಗೆ ಅವರು ಯಾಕೆ ಮಾತಾಡ್ತಿದ್ರು? ಕಾಗವಾಡದ ಕಾಂಗ್ರೆಸ್ ಎಂಎಲ್ಎ, ನಿಮ್ದೇ ಎಂಎಲ್ಎ. ಅವ್ರು ಹೇಳ್ತಾರೆ 25 ಕೋಟಿ ರೂಪಾಯಿ 2 ವರ್ಷದ ಹಿಂದೆ ನನಗೆ ಪತ್ರ ಬಂದಿತ್ತು, ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಭಾರೀ ಕಸರತ್ತು ನಡೆಸ್ತಾ ಇರುವ ಸರ್ಕಾರ ಹಗರಣಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಇಂಥ ಹೊತ್ತಲ್ಲಿ ಬೊಕ್ಕಸ ಖಾಲಿ ವಿಚಾರ ಬಿಜೆಪಿಗೆ ಹೊಸ ಅಸ್ತ್ರವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆಯಾ? ಕೈಯಲ್ಲಿ ಕಾಸಿಲ್ಲದೆ ಒದ್ದಾಡ್ತಿದ್ಯಾ? ಅಭಿವೃದ್ಧಿಗೂ ಹಣವಿಲ್ಲದೆ ಕೈಚಲ್ಲಿ ಕೂತಿದ್ಯಾ? ಭ್ರಷ್ಟಾಚಾರದ ಬೆಂಕಿ ಜ್ವಾಲೆ ನಡುವೆ ಖಜಾನೆ ಖಾಲಿ ವಿಚಾರ ಬಿಜೆಪಿಗೆ ಹೊಸ ಅಸ್ತ್ರವಾಗಿದೆ. ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ಈಗ ಎಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ. ಅಕ್ಕಿ ಬೇಳೆ ಬಾದಾಮಿ ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದ್ದಂತೆ ನನ್ನ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ, ನಾವೆಲ್ಲ ನಿಮ್ಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಅಂತ ಜನರ ಮುಂದೆ ರಾಜಾರೋಷವಾಗಿ ಹೇಳಿದ್ದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಈಗ ಉಲ್ಟಾ ಹೊಡೆದಿದ್ದಾರೆ. ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ, ಸರ್ಕಾರ ದಿವಾಳಿಯಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ರೂ ತಳ್ಳಿ ಹಾಕಿರುವ ಕಾಂಗ್ರೆಸ್ ಬೊಕ್ಕಸ ತುಂಬಿ ತುಳುಕ್ತಾ ಇದೆ ಅಂತ ನಾಟಕ ಮಾಡ್ತಿದ್ದಾರೆ. ಆದ್ರೆ ಬೊಕ್ಕಸ ಖಾಲಿ ಬಗ್ಗೆ ಪರಮೇಶ್ವರ್ ಹೇಳಿಕೆ ಬೆನ್ನಲ್ಲೇ ವರದಿಯಾಗ್ತಾ ಇದ್ದಂತೆ ಯೂಟರ್ನ್ ಹೊಂದಿದ್ದಾರೆ. ನಾನು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿಲ್ಲ, ನಮ್ಮ ಬಳಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಅಕ್ಕಿ ಬೇಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಲಕೋಟೆಯಲ್ಲಿ ನಾನು ಆ ರೀತಿ ಏನು ಹೇಳಿಲ್ವಲ್ಲ. ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,000 ಹಣ ಬಡ್ಜೆಟ್ ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಸಿದ್ದರಾಮಣ್ಣ ಬಳಿ ದುಡ್ಡಿಲ್ಲ ಅಂತ ಹೇಳಿದ ಪರಮೇಶ್ವರ್ ಹೇಳಿಕೆಗೆ ಬಿಜೆಪಿ ಕೆಂಡವಾಗಿದೆ. ಇಂತಹ ದುಸ್ಥಿತಿ ಕರ್ನಾಟಕಕ್ಕೆ ಬಂದೇ ಇರಲಿಲ್ಲ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಕೇಸರಿ ಪಡೆ ಗುಡುಗಿದೆ. ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ, ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ. ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ. ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ, ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ನಿನ್ನೆ ಪರಮೇಶ್ವರ್ ಅವರು ಹೇಳ್ತಾರೆ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ಅಂದ್ರೆ ನಿಮ್ಮ ಖಜಾನೆ ಖಾಲಿಯಾಗಿದೆ. ಇವತ್ತು ಮತ್ತೆ ಯೂಟರ್ನ್ ಹೊಡಿತಾರೆ. ನಾನು ಹಾಗೆ ಹೇಳಿಲ್ಲ, ನಾವು 50 ಕೋಟಿ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟಿದ್ದೀರಿ? 50 ಕೋಟಿ ಕೊಟ್ಟಿದ್ರೆ ರಾಜು ಕಾಗೆ ಅವರು ಯಾಕೆ ಮಾತಾಡ್ತಿದ್ರು? ಕಾಗವಾಡದ ಕಾಂಗ್ರೆಸ್ ಎಂಎಲ್ಎ, ನಿಮ್ದೇ ಎಂಎಲ್ಎ.
ಅವ್ರು ಹೇಳ್ತಾರೆ 25 ಕೋಟಿ ರೂಪಾಯಿ 2 ವರ್ಷದ ಹಿಂದೆ ನಂಗೆ ಪತ್ರ ಬಂದಿತ್ತು, ಆದ್ರೆ ದುಡ್ಡು ಇವತ್ತು ಬಿಡುಗಡೆ ಆಗಿಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಭಾರಿ ಕಸರತ್ತು ನಡೆಸ್ತಾ ಇರುವ ಸರ್ಕಾರ ಹಗರಣಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಇಂತಹ ಹೊತ್ತಲ್ಲಿ ಬೊಕ್ಕಸ ಖಾಲಿ ವಿಚಾರ ಬಿಜೆಪಿಗೆ ಹೊಸ ಅಸ್ತ್ರವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.